ಸಾಲು ಸಾಲು ಹಬ್ಬ ಇರೋದ್ರಿಂದ ಜೊತೆಗೆ ಸಾಲು ಸಾಲು ರಜೆಗಳು ಇರೋದ್ರಿಂದನೂ ಕೂಡ ಈಗಾಗಲೇ ತಮ್ಮ ತಮ್ಮ ಊರುಗಳಿಗೆ ಸಾಕಷ್ಟು ಜನ ತೆರಳುತ್ತಾ ಇದ್ದಾರೆ. ಯುಗಾದಿ ಹಬ್ಬ, ರಂಜಾನ್ ಹಬ್ಬ ಇರುವ ಹಿನ್ನೆಲೆಯಲ್ಲಿ ಸಾಲು ಸಾಲು ರಜೆ ಇರೋದ್ರಿಂದ ಬೆಂಗಳೂರಿನಿಂದ ತಮ್ಮ ಊರುಗಳತ್ತ ಹೊರಟು ನಿಂತಿದ್ದಾರೆ ಜನರು. ಕಿಕ್ಕಿರಿದು ತುಂಬಿದ ಮೆಜೆಸ್ಟಿಕ್ ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್. ಇನ್ನು ಕೆಎಸ್ಆರ್ಟಿಸಿಯಿಂದ 2,000ಕ್ಕೂ ಹೆಚ್ಚುವರಿ ಬಸ್ಗಳ ವ್ಯವಸ್ಥೆಯನ್ನ ಮಾಡಲಾಗಿದೆ. ಪ್ರತಿ ಬಾರಿ ಹಬ್ಬಗಳು ಬಂದಂತಹ ಸಂದರ್ಭದಲ್ಲೂ ಕೂಡ ಪ್ರತಿ ಬಾರಿ ಈ ರೀತಿ ಬ್ಯಾಕ್ ಟು ಬ್ಯಾಕ್ ರಜೆ ಇದ್ದಂತಹ ಸಂದರ್ಭದಲ್ಲಿ ಇದೇ ರೀತಿಯಾದಂತಹ ಸಮಸ್ಯೆಗಳು ಉಂಟಾಗ್ತಾನೆ ಇದೆ. ಈ ಬಾರಿಯೂ ಕೂಡ ಕೆಎಸ್ಆರ್ಟಿಸಿಯಿಂದ ಹೆಚ್ಚುವರಿ ಬಸ್ಗಳ ವ್ಯವಸ್ಥೆ ಮಾಡಿದ್ರೂ ಕೂಡ ಜನರಿಗೆ ಸಾಕಷ್ಟು ಸಮಸ್ಯೆ ಉಂಟಾಗಿದೆ. ಯುಗಾದಿ ಹಬ್ಬದ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಮೆಜೆಸ್ಟಿಕ್ ಬಸ್ ನಿಲ್ದಾಣ ಪ್ರಯಾಣಿಕರಿಂದ ತುಂಬಿ ತುಳುಕ್ತಾ ಇದೆ. ನಾನಿವತ್ತು ಮೆಜೆಸ್ಟಿಕ್ ಬಸ್ ನಿಲ್ದಾಣದ ಬಳಿ ಇದ್ದೇನೆ. ನೋಡಬಹುದಾಗಿದೆ, ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿಯೂ ಕೂಡ ಜನ ಕುಟುಂಬ ಸಮೇತರಾಗಿ ಲಗೇಜ್ ಸಮೇತರಾಗಿ ಬಂದಿರತಕ್ಕಂತಹ ದೃಶ್ಯಗಳನ್ನ ಕೂಡ ಕಾಣಬಹುದಾಗಿದೆ. ಪ್ರಮುಖವಾಗಿ ನಾಳೆ ಯುಗಾದಿ ಹಬ್ಬ, ನಾಡಿದ್ದು ಹೊಸ ತೊಡಕು, ಶನಿವಾರ ರಂಜಾನ್ ಹಾಗೂ ರವಿವಾರ ಇರತಕ್ಕಂತಹ ಹಿನ್ನೆಲೆಯಲ್ಲಿ ಪ್ರಮುಖವಾಗಿ 4 ದಿನಗಳ ಕಾಲ ಲಾಂಗ್ ವೀಕೆಂಡ್ ಇದೆ. ಈ ನಿಟ್ಟಿನಲ್ಲಿ ಹಬ್ಬವನ್ನು ಕುಟುಂಬದವರೊಂದಿಗೆ ಆಚರಿಸಲಿಕ್ಕೆ ಕೂಡ ಜನ ಹೋಗ್ತಾ ಇದ್ದಾರೆ. ಸಾಕಷ್ಟು ಸಂಖ್ಯೆಯಲ್ಲಿಯೂ ಕೂಡ ಪ್ರಯಾಣಿಕರು ಬರ್ತಕ್ಕಂತಹ ದೃಶ್ಯಗಳನ್ನ ಕೂಡ ಕಾಣಬಹುದಾಗಿದೆ. ಮಳೆಯ ನಡುವೆಯೂ ಕೂಡ ಪ್ರಯಾಣಿಕರು ಬರ್ತಾ ಇದ್ದಾರೆ. ಇನ್ನು ಕೆಎಸ್ಆರ್ಟಿಸಿಯಿಂದಲೂ ಕೂಡ 2,300ಕ್ಕೂ ಹೆಚ್ಚು ಬಸ್ಗಳ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಇನ್ನು ನಮ್ಮ ಜೊತೆ ಪ್ರಯಾಣಿಕರಿದ್ದಾರೆ, ಅವ್ರನ್ನೇ ಮಾತನಾಡ್ತೇನೆ. ಸರ್, ಫುಲ್ ರಶ್ ಇದೆ, ಏನು ಹೇಳ್ತೀರಾ? ಫುಲ್ ರಶ್ ಇದೆ. ಆ್ಯಕ್ಚುಲಿ ನಾವು ಟಿಕೆಟ್ ಬುಕ್ ಮಾಡಿಲ್ಲ, ಸಡನ್ಲಿ ಪ್ಲ್ಯಾನ್ ಮಾಡಿ ಹೊರಟಿದ್ದು. ನಾವು ಬಸ್ ಕಾಯ್ತಾ ಇದ್ದೀವಿ, ನೋಡೋಣ ಏನಾಗುತ್ತೆ ಅಂತ. ಒಂದು ಬಸ್ಸು ಖಾಲಿ ಇಲ್ಲ, ಫುಲ್ ರಶ್ ಇದೆ. ಎಲ್ಲಿಗೆ ಹೋಗ್ತಾ ಇದ್ರಿ? ನಾವು ಸಕಲೇಶ್ಪುರಕ್ಕೆ. ನಾನು 4 ಗಂಟೆಯಿಂದ ಕಾಯ್ತಾ ಇದ್ದೀನಿ. ಇಲ್ಲಿ ಎಲ್ಲ ಬಸ್ ಎಲ್ಲ ಬುಕ್ ಮಾಡಿಬಿಟ್ಟವ್ರಂತೆ. ನಾವು ಇನ್ನು ಅನ್ಎಕ್ಸ್ಪೆಕ್ಟರ್ ಅವರು ಒಂದು ಟಿಕೆಟ್ಗೆ 520 ರೂಪಾಯಿ ಮಾಡೋರಂತೆ. 560 ರೂಪಾಯಿ ಕೇಳ್ತಾವ್ರೆ. ಏನು ಹೇಳಿ, 560? ನಾವು ಎಲ್ಲಿ ತೊಗೊಳೋದು? ಹಾಸನ್ಗೆ 560ಅಂತೆ. ನಾವು ಎಲ್ಲಿ ತರೋದು ಹೇಳಿ ನೀವೇ? ಆಯಿತಾ, 270 ರೂಪಾಯಿಗೆ ಇದು ಹೋಗ್ತೀವಿ ರಾಮನಾಥಪುರಕ್ಕೆ, 560 ರೂಪಾಯಿ ಕೊಡಿ ಅಂತ ಕೇಳ್ತಾವ್ರೆ. ಆಯಿತಾ, ಅದೇ ಹುಡುಕ್ತಾ ಇದ್ದೀವಿ, ಟಿಕೆಟ್ ಸಿಗ್ತಾ ಇಲ್ಲ, ಕಾಯಬೇಕು ಇನ್ನೊಂದು ಸ್ವಲ್ಪ ಹೊತ್ತು. ಅಂದರೆ ಈಗ 2,000ಕ್ಕೂ ಹೆಚ್ಚು ಒಂದು ಬಸ್ಗಳ ವ್ಯವಸ್ಥೆಯನ್ನು ಮಾಡಿದರೂ ಕೂಡ ಇನ್ನೂ ಬಸ್ಗಳ ಶಾರ್ಟೇಜ್ ಕೂಡ ಇದೆ. ಜೊತೆಗೆ BMTCಯಿಂದಲೂ ಕೂಡ ಹೆಚ್ಚುವರಿಯಾಗಿ ಬಸ್ಗಳ ವ್ಯವಸ್ಥೆಯನ್ನು ಮಾಡಲಾಗಿದೆ. ಮತ್ತೊಂದು ಕಡೆ ಖಾಸಗಿ ಬಸ್ಗಳು ಕೂಡ ಇದನ್ನೇ ಲಾಭವಾಗಿಟ್ಕೊಂಡು ಹಗಲು ದರೋಡೆಗೆ ಇಳಿದಿದ್ದಾವೆ. ಈ ನಿಟ್ಟಿನಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿಯೂ ಜನ ಗೌರ್ಮೆಂಟ್ ಬಸ್ ನಿಲ್ದಾಣದತ್ತ ಮುಖ ಮಾಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಹನುಮಂತ್ ಜೊತೆ ಅರುಣಾ, ಪಬ್ಲಿಕ್ ಟಿವಿ, ಬೆಂಗಳೂರು.